ನಾನು ಹೇಮಾರ್. ಎಸ್ ವೀಕ್ಷಕರೇ, ಭದ್ರ ಬಗ್ಗೆ ಕಾಂಗ್ರೆಸ್ ಹೈಕಮಾಂಡ್ ತೀವ್ರವಾಗಿ ತಲೆ ಕೆಡಿಸಿಕೊಂಡಿದೆ. ಡಿಕೆ ಶಿವಕುಮಾರ್ ಕಾಂಗ್ರೆಸ್ನ ಟ್ರಬಲ್ ಶೂಟರ್ ಏನಾಗಿದ್ರು, ಹಲವಾರು ಸಂದರ್ಭಗಳಲ್ಲಿ ಕಾಂಗ್ರೆಸ್ಗೆ ಬೆನ್ನೆಲುಬಾಗಿ ನಿಂತ ಡಿಕೆ ಶಿವಕುಮಾರ್ ಇವತ್ತು ಯಾಕೆ ಬಿಜೆಪಿಯ ಜೊತೆಗೆ ಕ್ಲೋಸ್ ಆಗ್ತಾ ಇದ್ದಾರೆ? ಎಸ್ ವೀಕ್ಷಕರೇ, ಅಂಬಾನಿಯವರ ಮಗನ ಮದುವೆಗೆ ಹೋಗಿದ್ರು ಡಿಕೆ ಶಿವಕುಮಾರ್. ಅದನ್ನು ವಿರೋಧಿಸಿದ್ರು ರಾಹುಲ್ ಗಾಂಧಿ. ಸದನದಲ್ಲಿ RSS ಗೀತೆ ನಮಸ್ತೆ ಸದಾವತ್ಸಲೆ ಹಾಡಿ ಕಾಂಗ್ರೆಸ್ಸಿಗರ ಕೆಂಗಣ್ಣಿಗೆ ಗುರಿಯಾಗಿದ್ರು. ಕುಂಭಮೇಳದಲ್ಲಿ ಮಿಂದ್ರೆ ನಮ್ಮ ದೇಶದ ಬಡತನ ಕಡಿಮೆ ಆಗುತ್ತಾ ಅಂತ ಖರ್ಗೆ ಅವರು ಹೇಳಿದ್ರು ಕೂಡ ವೆರಿ ನೆಕ್ಸ್ಟ್ ಡೇ ಕುಟುಂಬ ಸಮೇತ ಕುಂಭಮೇಳದಲ್ಲಿ ಸ್ನಾನವನ್ನ ಮಾಡಿ, ಪವಿತ್ರ ಸ್ನಾನವನ್ನ ಮಾಡಿ ಕೃತಾರ್ಥರಾಗಿ ಬಂದಿದ್ರು ಡಿಕೆ ಶಿವಕುಮಾರ್. ಇಬ್ಬರು ನಾಯಕರು ಜೋಡೆತ್ತುಗಳಿದ್ದಂತೆ ಹೈಕಮಾಂಡ್ಗೆ ಈ ಇಬ್ಬರು ನಾಯಕರು ಎರಡು ಕಣ್ಣುಗಳಿವೆ. ಈಗ ಸಂದಿಗ್ಧತೆಯಲ್ಲಿರುವಂತಹ ಹೈಕಮಾಂಡ್ ಮುಖ್ಯಮಂತ್ರಿ ಸ್ಥಾನವನ್ನ ಡಿಕೆ ಶಿವಕುಮಾರ್ ಅವರಿಗೆ ಬಿಟ್ಟು ಕೊಡಿಸ್ಬೇಕೋ ಬೇಡವೋ, ಸಿದ್ದರಾಮಯ್ಯನವರು ಬಿಟ್ಟು ಕೊಟ್ರೆ ಸುಮ್ಮನಿರ್ತಾರ, ಆಮೇಲೆ ಏನ್ ಬೆಳವಣಿಗೆಗಳಾಗತ್ತೆ, ಆ ಬೆಳವಣಿಗೆಗಳನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಶಕ್ತವಾಗಿದೆಯಾ? ಎಲ್ಲಾ ಪ್ರಶ್ನೆಗಳ ನಡುವೆ ತನ್ನದೇ ಆದ ತಂತ್ರಗಳನ್ನ ಉರುಳಿಸ್ತಾ ಇರುವಂತಹ ಡಿಕೆ ಶಿವಕುಮಾರ್ ಬಿಜೆಪಿಯ ಸಂಘಟನಾ ಕಾರ್ಯದರ್ಶಿ BL ಸಂತೋಷ್ ಅವರ ಜೊತೆಗೆ ಸೇರಿ ಮೀಟಿಂಗ್ ಮಾಡಿದ್ದಾರೆ. ಈಗ ಡಿಕೆ ಜಿ ಆಗ್ತಾರೋ ಅನ್ನುವಂತಹ ಪ್ರಶ್ನೆಗಳು ಕರ್ನಾಟಕದ ಜನರಲ್ಲಿ ಮನೆ ಮಾಡಿ ಫೈನಲಿ ಯಾವ ರೀತಿ ಟರ್ನ್ ತಗೊಳ್ಕೊಳ್ಳುತ್ತೆ ಈ ಅಧಿಕಾರ ಹಸ್ತಾಂತರ ಪರ್ವ, ಈ ಚರ್ಚೆಗಳು ಯಾವ ರೀತಿ ಮತ್ತೊಂದು ಮಗ್ಲಿಗೆ ಹೊರಡ್ತವೆ ಕಾದ್ ನೋಡ್ಬೇಕಿದೆ. ಇದಾಗಿತ್ತು ಎಕ್ಸ್ಕ್ಲೂಸಿವ್ ಸ್ಟೋರಿ. ಎಲ್ಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.